ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ ಗಂಡಂದ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಅವಮಾನ ಆಗ್ಬೇಕು, ನೋವು ಅನುಭವಿಸ್ಬೇಕು. ಇವರಿಬ್ಬರನ್ನ ನಂಬ್ಕೊಂಡು ಇವರಿಬ್ರು ಹೆಂಡತಿಯರಾಗಿ ಬಂದಿದ್ದಕ್ಕೆ ನಿಮಗೂ ಇದ್ರಲ್ಲಿ ಪಾಲಿದೆ. ಹೋಗಿ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ಅಕ್ಕ 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 ಅಂತ ನಿಮ್ ಹಿಂದೆ ಮುಂದೆ ಓಡಾಡ್ಕೊಂಡು ನೀವು ಮಾಡೋ ಎಲ್ಲ ಕೆಲಸನೂ ಕೆಟ್ಟದ್ಯಾವುದು ಒಳ್ಳೇದ್ಯಾವುದು ಅಂತ ಏನು ಯೋಚನೆ ಮಾಡದೆ ಪ್ರತಿಯೊಂದನ್ನು ಸಪೋರ್ಟ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಒಳ್ಳೆ ಗಿಫ್ಟ್ ಕೊಟ್ಬಿಟ್ರಿ ಅಕ್ಕ. ನಿಮ್ಮನ್ನ ಅಕ್ಕ ಅಂತ ಕರೆಯೋದಕ್ಕೆ ನಾಚಿಕೆ ಆಗತ್ತೆ. ಈ ನಾಚಿಕೆ ತುಂಬಾ ಮುಂಚೆನೆ ಆಗ್ಬೇಕಿತ್ತು ಸರು. ಈಗ ಆಗ್ತಾ ಇದೆಯಲ್ಲ, ಪುಣ್ಯ. ಸರಿ, ಅದಕ್ಕೆ ನಾವೇ ಅನುಭವಿಸ್ತೀವಿ. ಸರ್, ಪ್ರೇಮ್, ಲಕ್ಷ್ಮಿ, ಬನ್ನಿ ಹೋಗೋಣ. ಏನಾಯ್ತ್ರಿ? ಹೇಳಿ ಪ್ಲೀಸ್, ಏನಾಯ್ತು? ಏನೂ ಆಗಿಲ್ಲ ಸರು, ಹೇಳ್ತಿದ್ದೀನಲ್ಲ. ಯಾಕ್ರಿ? ಏನೂ ಇಲ್ದೆ ಇಷ್ಟೆಲ್ಲ ಆಗತ್ತಾ? ಪ್ಲೀಸ್ ಹೇಳ್ರಿ, ನನಗೆ ತುಂಬಾ ಸಂಕಟ ಆಗ್ತಿದೆ, ನಿಮ್ಮನ್ನ ನೋಡಕ್ ಆಗ್ತಿಲ್ಲ. ಏನಾಯ್ತು ಅಂತ ಹೇಳಿ. ಅದು ಬಿದ್ಬಿಟ್ಟೆ, ಅದಕ್ಕೆ ಪೆಟ್ಟಾಯ್ತು. ರೀ, ನೀವೇನ್ ಬೈಕಲ್ಲಿ ಓಡಾಡ್ತೀರಾ? ಕಾರಲ್ಲಿ ತಾನೇ ಓಡಾಡ್ತೀರಾ? ಸುಮ್ನೆ ಬಿದ್ದೆ ಅದು ಇದು ಅಂತ ಹೇಳ್ಬೇಡಿ. ಏನಾಯ್ತು ಅಂತ ನಿಜ ಹೇಳಿ. ನಿಜ ಹೇಳಿ, ಇಲ್ಲಾಂದ್ರೆ ನಾನು ಏಜೆಗೆ ಹೇಳ್ತೀನಿ. ಬೇಬಿ ಬೇಡ. ಮತ್ತೆ ಹೇಳಿ. ಯಾರು ಅಂತ ಗೊತ್ತಿಲ್ಲ, ಕಾರಲ್ಲಿ ಹೋಗ್ತಿದ್ನಾ, ಸಡನ್ ಆಗಿ ಅಡ್ಡ ಹಾಕಿ ಕಾರಿಂದ ಆಚೆ ಇಳಿದು ಹಿಂದೆ ಮುಂದೆ ನೋಡದೆ ಹೊಡೆದ್ಬಿಟ್ಟು ಹೋಗ್ಬಿಟ್ಟು. ನೀವ್ ಯಾಕ್ರಿ ಇಳಿಯೋದಕ್ಕೆ ಹೋದ್ರಿ? ಅವ್ರೇನಾದ್ರೂ ದುಡ್ಡು ಕಿತ್ಕೊಂಡು ಹೋದ್ರಾ? ದುಡ್ಡು ಕೊಡ್ಬೇಕಾದವನೇ ನಾನು ಸರು. ಏನು ಏನ್ ಹೇಳಿದ್ರಿ? ದುಡ್ಡು ನಾನೇ ಹೇಗೆ ಕೊಡೋಕ್ಕಾಗತ್ತೆ? ಅವ್ರು ಏನೂ ಕೇಳಿಲ್ಲ. ನಾನು ಒಬ್ಬನೇ ಇದ್ನಲ್ಲ, ಫೈಟ್ ಬ್ಯಾಕ್ ಮಾಡೋಕ್ಕಾಗಿಲ್ಲ. ಮೋಸ್ಟ್ಲಿ ಯಾರೋ ಅಂದ್ಕೊಂಡು ನನ್ನ ಹತ್ರ ಬಂದಿದ್ರು ಅನ್ಸುತ್ತೆ. ಪಾಪಿಗಳು, ಅವ್ರಿಗೆ ನಿಜವಾಗ್ಲೂ ಮನುಷ್ಯತ್ವನೇ ಇಲ್ಲ. ನಿಮ್ಮತ್ತವ್ರನ್ನ ಹೊಡೆದಿದಾರಲ್ಲ, ಅವ್ರಿಗೆ ಒಳ್ಳೇದಾಗೋದಿಲ್ಲ. ಲೌಡ್ ಸ್ಪೀಕರ್ ಹಾಕಿ. ಹೆಂಗಿತ್ತಮ್ಮ ಸ್ಯಾಂಪಲ್ಲು? ನಾನೊಂಥರ ಸ್ವೀಟ್ ಮನ್ಸ ಹೆಂಗ್ ಹೊಡಿಸ್ತಾನೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಹೇಳ್ತೀನಿ ಕೇಳು. ಸ್ವೀಟ್ ಮನ್ಸ ಅಂದ್ರೆ ಬೇಕ್ರಿ ತರ. ಬೇಕ್ರಿನಲ್ಲಿ ನೀನು ಸ್ವೀಟ್ ಕೇಳಿದ್ರೆ ಕೊಡೋಕ್ಕಿಂತ ಮುಂಚೆ ಸ್ಯಾಂಪಲ್ ತೋರಿಸ್ತಾರಲ್ಲ, ಹಂಗೆ ಇದು. ಜಸ್ಟ್ ಸ್ಯಾಂಪಲ್. 1 ವಾರ ಟೈಮ್ ಕೊಟ್ಟಿದ್ದೀನಲ್ಲ, ಇದೇ ತರ ದಿನಕ್ಕೊಂದು ಸ್ಯಾಂಪಲ್ ಕೊಡ್ತಾನೇ ಇರ್ತೀನಿ. ನಿನಗ್ ಮಾತ್ರ ಅಲ್ಲ, ನಿಮ್ಮ ಅಣ್ಣನಿಗೂ ಇದೇ ತರ ಸ್ಯಾಂಪಲ್ ಇರುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.